ಈಗ ನಾನ್ ಕನ್ನಡಿಗಸಿಗೆ ಬೆಂಗಳೂರಲ್ಲಿ ಜಾಸ್ತಿ ಇದ್ದಾರೆ. 100 ಕನ್ನಡ ಕಲಿಕಾ ಕೇಂದ್ರಗಳನ್ನು ಶುರು ಮಾಡಬೇಕು ಅಂತ ಬಜೆಟ್ ಅಲ್ಲಿ ಇಟ್ಟು ಈಗೊಂದು ಮುಂದಿನ ವಾರ 3 ಈಗೊಂದು 13-14 ಕೇಂದ್ರ ಶುರು ಆಯ್ತು ಈಗ. ಆಮೇಲೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರ್ದಿಯಾನೆ, ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕನ್ನಡೇತರರು ಹೆಚ್ಚಿದ್ದಾರೆ ಅವರಿಗೆ ಕನ್ನಡ ಕಲಿಸುವ ಅವಶ್ಯಕತೆ ಇದ್ದರೆ ನಮಗೆ ತಿಳಿಸಿ, ನಾವು ಕ್ರಮ ಮಾಡ್ತೀವಿ. ಸೊ 100 ಅಲ್ಲಿಂದ ಗುಲ್ಬರ್ಗದಿಂದ, ರಾಯಚೂರಿಂದ, ಬೀದರಿಂದೆಲ್ಲ ಆಲ್ರೆಡಿ ಬಂತು. ಯಾಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಉರ್ದು ಮಾತಾಡ್ತಾರೆ ಭಾಳ ಜನ. ಅವ್ರು ಮಾತಾಡಲಿ, ಉರ್ದು ಅವರ ಮಾತೃಭಾಷೆ ಮಾತಾಡಲಿ. ಆದರೆ ಅವರು ತಾಲೂಕು ಜಿಲ್ಲಾ ಕಚೇರಿಗಳ ಆಫೀಸಿಗೆ ಹೋದಾಗ ಸಮಸ್ಯೆ ಆಗ್ತದೆ ಅವರಿಗೆ. ಇವರು ಉರ್ದುಲಿ ಮಾತಾಡೋದು, ಅವರು ಕನ್ನಡದಲ್ಲಿ ಮಾತಾಡೋದು. ಹಿಂಗೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಇವ್ರಿಗೆ ಸ್ವಲ್ಪ ಬೇಸಿಕ್ ಕನ್ನಡ ಹೇಳಿಕೊಡಿ ಅಂತ. ಸೊ 30 ಜನ ಮಿನಿಮಮ್ ಇರಬೇಕು. ಒಂದು ಟೀಚರನ್ನು ನಾವು ಮಾಡ್ತೀವಿ. ಅದಕ್ಕೊಂದು ಹೊಸ ಕರಿಕ್ಯುಲಮ್ ಪಠ್ಯಕ್ರಮ ಮಾಡಿದ್ದೇನೆ. ಸುಮಾರು 100 ಕಲಿಕೆ 36 ಗಂಟೆಗಳ 3 ತಿಂಗಳುಗಳ ಯೋಜನೆ ಅದು. ಅದು ಕಳೆದ ವರ್ಷ ಒಂದು 2,000 ಜನಕ್ಕೆ ಹೇಳಿಕೊಟ್ಟಿವಿ. ಈಗ ಬೆಂಗಳೂರಿನಲ್ಲಿ ಶುರು ಆಗ್ತದೆ. ಈಗ ನೋಡಿ, ಜಾರ್ಖಂಡದಿಂದ 500 ಜನ ಬಂದಿದ್ದಾರೆ ಬೆಂಗಳೂರಿಗೆ ಕೆಲಸದ ಮೇಲೆ. ಅವರಿಗೆ ಕನ್ನಡ, ಅವ್ರು ಏನು ಮಾಡಿ, ಜಾರ್ಖಂಡ ಚೆನ್ನಾಗಿದೆ. ಅವ್ರು ಹೇಳಿದ್ರು, ಸರ್ ನಮಗೆ ಟ್ರೈನ್ಡ್ ಟೀಚರ್ ಕೊಡಿ, ಪಠ್ಯಕ್ರಮ ಕೊಡಿ, ಸಂಬಳ ನಾವೇ ಕೊಡ್ತೀವಿ, ನೀವು ಸಂಬಳ ಕೊಡೋದು ಬೇಡ ಅಂತ. ಅದು ತುಂಬಾ ಚೆನ್ನಾಗಿದೆ ನೋಡಿ. ಕಲಿಯೋದು ಅವರಲ್ವಾ, ಅವರ ಪ್ರೀತಿಯಿಂದ ನಾವು ಕಲಿತೀವಿ, ನಾವು ಸಂಬಳ ನಾವೇ ಕೊಡ್ತೀವಿ ಅಂತ. ಹಾಗೆ ಅದು ಒಂದು 500 ಜನಕ್ಕೆ ಅದೊಂದು ಅಲ್ಲಿ ಒಂದು 10 ಜನ ಟೀಚರ್ಸ್ಗಳನ್ನು ಕೊಟ್ಟಿವಿ ನಾವು ಅವರಿಗೆ.